ಸೊ ಈಗ ಬಿಡುಗಡೆ ಸಮಯ ತುಂಬ ಖುಷಿ ಇದೆ. ಸಿನಿಮಾ ಪ್ರಾಬ್ಲಿ ಕನ್ನಡದಲ್ಲಿ ಫಸ್ಟು ಸ್ಪೇಸ್ ಆಡಿಸಿ ಸೈಫೈ ಸಿನಿಮಾ ಅನಿಸುತ್ತೆ. ನಿಮಗೆಲ್ಲೂ ಇದು ಒಂದು ಚಿಕ್ಕ ಸಿನಿಮಾ ಇಲ್ಲ ಯಾವ್ದಾರ ಏನೋ ಒಂದ್ಸಲ CGI ಆಗಲಿ, ಸಿನಿಮಾಟೋಗ್ರಫಿ ಕಾರ್ತಿಕ್ ಶರ್ಮಾ ಅವ್ರು ಮಾಡಿದ್ದಾರೆ, ಸಿಕ್ಕಾಬಟ್ಟೆ ಲಾರ್ಜ್ ಸ್ಕೇಲ್ ಸಿನಿಮಾ ಅಂತ ಅನಿಸುತ್ತೆ. ಸೊ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಇನ್ಸ್ಪೈರ್ ಮಾಡ್ತು. ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಸೂರ್ಯ ಅವರ ಕೆಲಸ ಆಗಲಿ, ಹಾಗೆ ನಮ್ಮ ನಿರ್ಮಾಪಕರು ಒಂದಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರ ಒಂದು ಶ್ರಮ, ಅವರ ಒಂದು ವಿಷನ್ ಮತ್ತು ಇನ್ಸ್ಪಿರೇಷನ್ ನಮಗೆ ಈ ಥರ ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಆಗಿದೆ. ಸೊ ಮಾಯೆ ಹಾಡಿಗೆ ಬಂದರೆ ಪ್ರತಾಪ್ ಅವ್ರು ಲಿರಿಕ್ಸ್ ಬರ್ತಿದ್ದಾರೆ. ಸೊ ಸಿಚುವೇಶನ್ ಸೂರ್ಯ ಅವ್ರು ಹೇಳಿದಾಗ ತುಂಬ ಚೆನ್ನಾಗಿ ಸ್ಟುಡಿಯೋಗೆ ಬಂದು ಒಂದೇ ಸೆಷನಲ್ಲಿ ಬರ್ಕೊಟ್ರು. ಥ್ಯಾಂಕ್ ಯು ಪ್ರತಾಪ್. ಹಾಗೆ ಸಿರಿ ಅವ್ರು ಹಾಡು ಕೊಟ್ಟಿದ್ದಾರೆ. ಸೊ ಅವ್ರದ್ದು ಸಿಕ್ಕಾಬಟ್ಟೆ ಬೇರೆ ಥರ ಟೆಕ್ಸ್ಚರ್ ವಾಯ್ಸು. ಸೊ ನಾವು ಈ ಹಾಡು ಹೇಳಿದೆ ಇನ್ನೊಂದು ಹಾಡು ಹಾಡಿದ್ದಾರೆ. ಸೊ ದಟ್ ಈಸ್ ಅ ರೆಟ್ರೋ ಸಾಂಗ್ ಥರ, ಅದು ರಿಲೀಸ್ ಆಗೋದು ಸದ್ಯದಲ್ಲೇ. ಸೊ ಥ್ಯಾಂಕ್ ಯು ಶ್ರೀ, ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ರೋಹಿತ್ ಅಂತ ಅವ್ರದ್ದು ಈ ಸಿನಿಮಾಲಿ 2 ಹಾಡಿದೆ. ಒಂದು ಬರೆದಿದ್ದಾರೆ ಮತ್ತು ಇನ್ನೊಂದು ಅವರೇ ಬರೆದು ಹಾಡಿದ್ದಾರೆ ರ್ಯಾಪು. ಸೊ ಅದು ಸದ್ಯದಲ್ಲೇ ಬರುತ್ತೆ. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ ವಿಜುವಲ್ ಆ್ಯಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ಇಟ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಸಿರಿ ಅವರಿಗೂ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿರಿ ಕಟ್ಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಟೆಕ್ನಿಕಲಿ ಟ್ರೈನ್ಡ್. ಇದಕ್ಕಿಂತ ಮುಂಚೆ ನಾನು ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನ ಹಾಡಿದ್ದೇನೆ, ಕ್ಲೈಮ್ಯಾಕ್ಸ್ ಸಾಂಗ್ ಅದು. ಮಾಂಗ್ ದಿ ಯಂಗ್ ಚಿತ್ರದಲ್ಲಿ ಒಟ್ಟು 2 ಹಾಡು ಹಾಡಿದ್ದೀನಿ. 2 ಬಹಳ ವಿಭಿನ್ನವಾಗಿರುವಂತಹ ಜಾನ್ರಾ ಇರುವಂತಹ ಹಾಡುಗಳು. ನನ್ನ ವಾಯ್ಸ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ಥರ ಟೆಕ್ಸ್ಚರ್ನ ನನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತುಂಬ ಡೀಟೇಲ್ಡ್ ಆಗಿ ವರ್ಕ್ ಮಾಡಿ ಈ ಥರ ಒಂದು ಸಂಗೀತವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸ್ವಾಮಿನಾಥನ್, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ವಾಮಿನಾಥನ್ ಅವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು. ಹಾಗೆ ಎಲ್ಲ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ ಆದಂತಹ ಸೂರ್ಯ ಅವರಿಗೆ ಮತ್ತು ಸಾಹಿತ್ಯವನ್ನು ಬರ್ಕೊಟ್ಟಿರುವಂತಹ ಪ್ರತಾಪ್ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಹಾಗೆ ವಿಶಿಂಗ್ ದ ಬೆಸ್ಟ್ ಫಾರ್ ದ ಮೂವಿ. ಧನ್ಯವಾದ. ನಿಜದ ಅಲೆಯೊಂದು ದಡಕ್ಕೆ ಬಡಿದಾಗ ಬದುಕೊಂದು ಸುಳ್ಳಿನ ಮಾಯೆ ಮಾಯೆ ತಿರುಗೋ ಪರಪಂಚ ದಿನವೂ ಹೊಸ ತಂತ್ರ ಬೀಸೋ ಗಾಳಿ ಮಾಯೆ. ಸಾಹಿತ್ಯ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಾಮಿ ಅವರಿಗೆ, ಸರೋವರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ವರ್ಕ್ ಮಾಡಿದ್ದು ಲೈಕ್ ನಾವು ಸ್ವಾಮಿಯವರು ಟ್ಯೂನ್ ಕಳಿಸ್ಬಿಟ್ಟು ನಾಳೆ ಬನ್ನಿ ಸ್ಟುಡಿಯೋಗೆ ವರ್ಕ್ ಮಾಡೋಣ ಅಂತ ಅಂದರು. ಅಲ್ಲಿ ಹೋದ್ಮೇಲೆ ಲೈಕ್ ಹೀಗೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ 1-2 hours ಕೂತ್ಕೊಂಡು ಮುಗಿಸಿದ್ವಿ ಅನಿಸುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬ. ಅಂದರೆ ಡಿಫ್ರೆಂಟ್ ಆಗಿತ್ತು. ಒಂದು ಅವ್ರಿಗೆ ಕೊಟ್ಟಿರೋ ಲೈನ್ ಅಥವಾ ಈ ಮಾಯೆ, ಸ್ವಾರ್ಥ, ನಿಜ, ಸುಳ್ಳು, ಆ ಥರದ್ರ ಬಗ್ಗೆ ಒಂದು ಲಿರಿಕ್ಸ್ ಬೇಕು. ಅಂದರೆ ಆ ಚೌಕಟ್ಟು ಎಷ್ಟಿತ್ತು ಅಂದರೆ ಅದಕ್ಕಿಂತ ಏನೇನೋ ತೀರಾ ಬುಕಿಶ್ ವರ್ಡ್ಗಳು ಬೇಡ, ಅಥವಾ ತುಂಬ ಸಿಂಪಲ್ ಆಗೂ ಇರಬೇಕು. ಆ ಥರ ಇತ್ತು. ಚಾಲೆಂಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ಇದು ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಅಂತ ನಂದು ಸ್ಟೇಜ್ ನೇಮ್ ಬಂದು ರೈಮ್ ಸ್ಮಿತ್ ಅಂತ ಇಟ್ಕೊಂಡಿರೋದು. ಲೈಕ್ ನೀವು ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್ ಇರ್ಬೋದು, ಹಂಗೆ ನಾನು ರೈಮ್ಸಲ್ಲಿ ಗುಡ್ಡಿದೆ ಅಂತ ರೈಮ್ ಸ್ಮಿತ್ ಇಟ್ಕೊಂಡಿದ್ದು. ಸೊ ಇದಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಒಂದು ಸರಳ ಪ್ರೇಮ್ ಕಥೆಯಲ್ಲೂ ರ್ಯಾಪ್ ಮಾಡಿದೆ. ಅದು ದಿಗಂತ್ ಅವ್ರದ್ದು ಮಾರಿಗೋಲ್ಡಲ್ಲೂ ಮಾಡಿದ್ದೆ, ಸುಮಾರು ಫಿಲಿಮು. ಬಟ್ ಸ್ಟಾರ್ಟೆಡ್ ವಿತ್ ಸ್ವಾಮಿನಾಥನು. ಹೆಂಗಂದರೆ ಯಾವಾಗಲೂ ನಾನು ಸ್ವಾಮಿನಾಥನ್ ಜೊತೆ ಸ್ಟುಡಿಯೋಲ್ಲಿ ಕೂಡ್ತೀನಿ. he brings out another creative side of me that I never knew existed ಅಂತ. So it's always been one roller coaster ride with you. ಹಂಗೆ ಈ ಮೂವಿದಾಗ ನನ್ನ ರೆಕಾರ್ಡಿಂಗ್ ಆದಮೇಲೆ ಭಾಳ ದಿವಸ ಆದಮೇಲೆ ನಾನು ಸಾಂಗ್ಸ್ ಕೇಳಿದ್ದು ಇದು ಸ್ವಾಮಿ ಹತ್ರ ಹೋಗಿ. ನನಗೆ ಬಿಲೀವ್ ಆಗಿಲ್ಲಕ್ಕೆ ನಾನು ಇದು ಸಾಂಗ್ಸ್ ನಾನೇ ರೆಕಾರ್ಡ್ ಮಾಡಿದ್ದೀನಿ ಅಂತ. ಸೊ ಯಾವಾಗಲೂ ಸ್ಟುಡಿಯೋಲ್ಲಿ ಇರ್ತೀನಿ ಸ್ವಾಮಿ ಜೊತೆ, ಹಿಂಗೆ ಹಾಗೇ ಆಗುತ್ತೆ ಕನ್ಫರ್ಮ್ ಅಂತ. ಆ್ಯಂಡ್ ಇದು ಮೂವಿಯಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್
ಇದೊಂದು ಏನೋ ಒಂದು ನಂದು ವರ್ಕ್ ನಾನೇ ನೋಡಿಬಿಟ್ಟು ಓ ಹಿಂಗೂ ಆಗ್ಬೋದಲ್ಲ, ಹಿಂಗೂ ನಾನು ಮಾಡ್ಬೋದಿತ್ತಲ್ಲ ಹಿಂಗಂತ ಹೀಸ್ ಬ್ರಾಟ್ ಎಟ್ ದಟ್ ಔಟ್ ಆಫ್ ಮೀ. ಸೊ ನಾನು ವೆರಿ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸ್ವಾಮಿ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ಗ್ರೇಟ್ ಸಕ್ಸಸ್ ಆಫ್ ದಿಸ್ ಮೂವಿ. ಎಲ್ಲರೂ ಸಿನಿಮಾಗೆ ಬನ್ನಿ, ನೋಡಿ, ನೀವು ಖಂಡಿತವಾಗಿ ಇಷ್ಟಪಡ್ತೀರಾ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.